ತಾಂಬೆಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಹುಚ್ಚಿತ್ತು ಅಂದ್ರೆ ಅವನು ಗ್ರೌಂಡ್ ನಲ್ಲಿ ಮ್ಯಾಚ್ ಆಡೋಕೆ ಪೊಲೀಸ್ನವ್ರ ಜೊತೆನೆ ಜಗಳಕ್ಕೆ ನಿಂತಿದ್ದ. ಆದ್ರೆ ಪೊಲೀಸ್ನವರು ಅವನಿಗೆ ಬೈದು ಅಲ್ಲಿಂದ ಓಡಿಸ್ಬಿಡ್ತಾರೆ. ಅದಕ್ಕೆ ಅವನು ಕೋಪದಲ್ಲಿ ಆ ಪೊಲೀಸ್ಗೆ ಒಂದು ದಿನ ನಾನು ರಣಜಿ ಮ್ಯಾಚ್ ಆಡ್ತೀನಿ, ಅವಾಗ ನೀನೇ ನನಗೆ ಸೆಲ್ಯೂಟ್ ಹೊಡಿತೀಯಾ ಅಂತ ಆವಾಜ್ ಹಾಕ್ತಾನೆ. ಆದ್ರೆ ಆ ಪೊಲೀಸ್ ಅವನಿಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಹೊಡೆದು ಕಳಿಸ್ತಾನೆ. ಒಂದು ದಿನ ಸ್ಕೂಲ್ ನಿಂದ ಬಂದ ಮೇಲೆ ಅವನು ತನ್ನ ಏರಿಯಾದ ಎಲ್ಲಾ ಫ್ರೆಂಡ್ಸ್ ನ ಸೇರಿಸಿ ಗಲ್ಲಿಯಲ್ಲೇ ಕ್ರಿಕೆಟ್ ಆಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನು ಕೂಡ ಒಬ್ಬ ದೊಡ್ಡ ಕ್ರಿಕೆಟರ್ ಆಗಿ ದೇಶದ ಹೆಸರು ತರಬೇಕು ಅಂತ ಕನಸು ಕಂಡಿದ್ದ. ಅವನಿಗೆ ಹಗಲು ರಾತ್ರಿ ಅನ್ನೋ ಭೇದವೇ ಇರಲಿಲ್ಲ, ಯಾವಾಗ್ಲೂ ಕ್ರಿಕೆಟ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಇದೇ ಕಾರಣಕ್ಕೆ ಅವನು ಟೈಮ್ಗೆ ಸರಿಯಾಗಿ ಊಟ ಕೂಡ ಮಾಡ್ತಾ ಇರಲಿಲ್ಲ. ನಿಧಾನವಾಗಿ ಟೈಮ್ ಕಳೆಯುತ್ತೆ ಮತ್ತೆ ಅವನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಬ್ಬ ಡೇಂಜರಸ್ ಬ್ಯಾಟ್ಸ್ಮನ್ ಆಗ್ಬಿಡ್ತಾನೆ. ಆದ್ರೂ ಕೂಡ ಅವನು ಇನ್ನೂ ಯಾವುದೇ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗಿರಲಿಲ್ಲ. ಇದೇ ಕಾರಣಕ್ಕೆ ಅವನ ಅಮ್ಮ ಅವನಿಗೆ ಯಾವಾಗ್ಲೂ ಬೈತಾನೆ ಇರ್ತಾ ಇದ್ಲು. ಅಮ್ಮ ಪದೇ ಪದೇ ಬುದ್ಧಿ ಹೇಳಿದ ಮೇಲೆ ಅವನು ಮರುದಿನ ರೆಡಿಯಾಗಿ ಒಂದು ಜಾಬ್ ಇಂಟರ್ವ್ಯೂಗೆ ಅಂತ ಹೊರಡ್ತಾನೆ. ಆಗ ದಾರಿಯಲ್ಲಿ ಅವನ ಫ್ರೆಂಡ್ ಇವತ್ತೊಂದು ದೊಡ್ಡ ಟೂರ್ನಮೆಂಟ್ ನಡೀತಾ ಇದೆ, ಅದರಲ್ಲಿ ಇಂಡಿಯನ್ ಟೀಮ್ ನ ಸೆಲೆಕ್ಟರ್ಸ್ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಅವನು ಇಂಟರ್ವ್ಯೂನ ಬಿಟ್ಟು ಗ್ರೌಂಡ್ ನಲ್ಲಿ ಮ್ಯಾಚ್ ಆಡೋಕೆ ಅಂತ ಹೊರಟೋಗ್ತಾನೆ. ಮ್ಯಾಚ್ ನಲ್ಲಿ ತಾಂಬೆ ಬ್ಯಾಟಿಂಗ್ ಬಂದ ತಕ್ಷಣ ಅವನು ಆ ಸೆಲೆಕ್ಟರ್ಸ್ ಕೂತಿದ್ದ ಕಡೆನೆ ಧನ್ ಅಂತ ದೊಡ್ಡ ದೊಡ್ಡ ಶಾಟ್ಸ್ ಹೊಡೆಯೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ಎಲ್ಲಾ ಕೋಚ್ ಮತ್ತೆ ಜಡ್ಜಸ್ ಗಳು ಅವನಿಗಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ. ಇವಾಗ ಮ್ಯಾಚ್ ಗೆದ್ದ ಮೇಲೆ ಸೆಲೆಕ್ಟ್ ಆಗೋ ಬದಲು ತಾಂಬೆಗೆ ಅದೇ ಗ್ರೌಂಡ್ ನಲ್ಲಿ ಒಂದು ಕೆಲಸ ಕೊಟ್ಬಿಡ್ತಾರೆ. ಆದ್ರೆ ಅವನು ಖುಷಿಯಿಂದ ಸ್ವೀಟ್ ತಗೊಂಡು ಮನೆಗೆ ಹೋದಾಗ ಈ ವಿಷಯ ಕೇಳಿ ಅವನಮ್ಮ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಳ್ತಾನೆ.